ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುವಂಥ ಬ್ರೆಡ್ ಬಾತ್ ಮಾಡಕತ್ತೀನಿ. ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಟಿಫಿನಿಗೆ ಕೊಟ್ಟು ಕಳಿಸ್ಬೋದು. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನು 2 ಪೌಂಡ್ ಬ್ರೆಡ್ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡೀನಿ. ಈಗ ಅದನ್ನು ತುಪ್ಪದೊಳಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬ್ರೆಡ್ ಪೀಸಸ್ ಹಾಕ್ಕೋಬೇಕು. ಹಾಕೊಂಡು ಅವನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿ ಹಾಕೊಂಡ್ರೆ ಬ್ರೆಡ್ ಬಾತು ಭಾಳ ಟೇಸ್ಟ್ ಆಗ್ತೈತಿ. ನೀವು ಹಂಗೆ ಹಾಕೊಂಡ್ರೆ ಬ್ರೆಡ್ಡು ಮುದ್ದೆ ಆಗೋ ಚಾನ್ಸಸ್ ಇರ್ತೈತಿ, ಉಂಡೆ ಆಗಿಬಿಡುತ್ತೆ. ನೀವು ಇನ್ನೊಂದು ನೆನಪಿಟ್ಕೋಬೇಕು, ಬ್ರೆಡ್ ಬಾತ್ ಮಾಡಬೇಕಾದ್ರೆ ಬ್ರೆಡ್ಡು ಫ್ರೆಶ್ ಆಗಿರೋದ ತೊಗೋಬೇಕು. ಇಲ್ಲ ಅಂದ್ರೆ ಬ್ರೆಡ್ ಉದುರಾಗಿ ಪುಡಿ ಆಗಿಬಿಡುತ್ತೆ. ಇವಾಗ ಗೋಲ್ಡನ್ ಬ್ರೌನ್ ಆಗ್ಯಾವು, ನೀವು ನೋಡ್ತಿರ್ಬೋದು. ಈ ಥರ ಆದ್ರೆ ಸಾಕು. ರೋಸ್ಟ್ ಮಾಡಿದ್ದು ಬ್ರೆಡ್ ಪೀಸಸ್ ಒಂದು ಪ್ಲೇಟಿಗೆ ತಗೊಂಡು ಈಗ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಶೇಂಗಾ ಹಾಕಿ ಫ್ರೈ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಖಾರ ಏನೈತಿ ಸ್ಪೈಸಸ್ ನಿಮಗೆ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕೋಬೋದು. ಚಿಕ್ಕ ಮಕ್ಕಳಿದ್ದು ಅಂದ್ರೆ ನೀವು ಕಡಿಮೆನ ಹಾಕ್ಕೊಳ್ರಿ. ನಿಮ್ಮ ಹತ್ರ ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಇರಲಿಲ್ಲ ಅಂದರೂ ನಡಿತೈತಿ, ಹಂಗೂ ಮಾಡ್ಕೋಬೋದು. ಸಾಸ್ ಇರಲಿಲ್ಲ ಅಂತಂದ್ರೆ ನೀವು ಟೊಮೆಟೊ, ಸಕ್ಕರೆ ಯೂಸ್ ಮಾಡ್ಬೋದು. ಉಳ್ಳಾಗಡ್ಡಿ ಸಾಸ್ ಎಲ್ಲ ರೋಸ್ಟ್ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ರೋಸ್ಟ್ ಆಗಿದ್ದು ಬ್ರೆಡ್ ಪೀಸಸ್ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ಬ್ರೆಡ್ ಬಾತ್ ರೆಡಿ ಆಯಿತು. ಈ ಬ್ರೆಡ್ ಬಾತ್ ಟಿಫಿನ್ಗೆ ಅಷ್ಟೇ ಅಲ್ದನ ಸಾಯಂಕಾಲ ಟೀ ಜೊತೆನೂ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ಇರ್ತೈತಿ. ಸಣ್ಣ ಹುಡುಗರಿಗೆ ಚಹಾ ಜೊತೆ ಬ್ರೆಡ್ ಕೊಡೋ ಬದಲಿ ಹಿಂಗೆ ಬ್ರೆಡ್ ಬಾತ್ ಮಾಡಿಕೊಡ್ರಿ. ಈ ಬ್ರೆಡ್ ಬಾತಿಗೆ ನಾವು ನೀರು ಸೇರಿಸಿರಂಗಿಲ್ಲಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಪರವಾಗಿಲ್ಲ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ಮಿಕ್ಸ್ ಆದಮೇಲೆ ಕಲರೂ ಹೆಂಗೆ ಚೇಂಜ್ ಆಯ್ತು ನೋಡ್ರಿ. ಈ ಥರ ಆದ್ರೆ ಪರ್ಫೆಕ್ಟಾಗಿ ರೆಡಿ ಆಗೈತಿ, ಭಾಳ ಟೇಸ್ಟ್ ಆಗ್ತೈತಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ಆಗೋಯ್ತು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.